ಕರ್ನಾಟಕ ರಾಜ್ಯದ ಒಂದು ಸಣ್ಣ ಹಳ್ಳಿ. ಹೆಸರು ರಾಮಪುರ. ಹಸಿರು ಹೊಲಗಳು, ಮಣ್ಣಿನ ಮನೆಗಳು, ಬೆಳಗಿನ ಮಂಜಿನಲ್ಲಿ ಹೊಳೆಯುವ ಸೂರ್ಯರಶ್ಮಿಗಳು. ಆದರೆ ಆ ಸುಂದರ ಹಳ್ಳಿಯ ಯುವಕರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮಾತ್ರ ಸುತ್ತುತ್ತಿತ್ತು. ನಗರಕ್ಕೆ ಹೋಗದೆ ನಮ್ಮ ಹಳ್ಳಿಯಲ್ಲೇ ದೊಡ್ಡ ಸಾಧನೆ ಮಾಡಬಹುದಾ? ಈ ಕಥೆಯ ನಾಯಕ ರಾಘವ. ಕೃಷಿಕ ಕುಟುಂಬದ ಹುಡುಗ. ಅವನ ತಂದೆ ಸಾಂಪ್ರದಾಯಿಕವಾಗಿ ಅಕ್ಕಿ ಬೆಳೆದರು. ಬೆಲೆ ಕುಸಿತದಿಂದ ಸಾಲದಲ್ಲಿ ಸಿಲುಕಿದ್ದರು. ರಾಘವ ಪದವಿ ಮುಗಿಸಿ ಹಳ್ಳಿಗೆ ಮರಳಿದ. ನಗರದಲ್ಲಿ ಕೆಲಸ ಸಿಕ್ಕರೂ ಮನಸ್ಸು ಹಳ್ಳಿಯಲ್ಲೇ ಉಳಿಯಿತು. ಒಂದು ದಿನ ರಾಘವ ಯೋಚಿಸಿದ, ಹಳ್ಳಿಯಲ್ಲೇ ಲಾಭದಾಯಕ ಹೊಸತನದ ವ್ಯವಹಾರ ಆರಂಭಿಸಿದರೆ ಹೇಗೆ? ಅವನು ಕೃಷಿ ಸಂಬಂಧಿತ ವ್ಯವಹಾರಗಳ ಬಗ್ಗೆ ಅಧ್ಯಯನ ಆರಂಭಿಸಿದ. ಸಮಸ್ಯೆಯಿಂದ ಅವಕಾಶದ ಹುಡುಕಾಟ. ರಾಮಪುರ ಹಳ್ಳಿಯಲ್ಲಿ ಹಾಲು ಉತ್ಪಾದನೆ ಚೆನ್ನಾಗಿತ್ತು. ಆದರೆ ರೈತರು ಹಾಲನ್ನು ಕಡಿಮೆ ದರಕ್ಕೆ ಮಧ್ಯವರ್ತಿಗಳಿಗೆ ಮಾರುತ್ತಿದ್ದರು. ಲಾಭ ಎಲ್ಲವೂ ನಗರದಲ್ಲಿನ ಡೈರಿಗಳಿಗೆ ಹೋಗುತ್ತಿತ್ತು. ರಾಘವ ಗಮನಿಸಿದ, ಹಳ್ಳಿಯಲ್ಲಿ ಹಾಲು ಇದೆ, ಆದರೆ ಹಾಲಿನಿಂದ ಉತ್ಪನ್ನಗಳ ತಯಾರಿಕೆ ಇಲ್ಲ. ಪನೀರ್, ತುಪ್ಪ, ಮೊಸರು, ಮಿಲ್ಕ್ ಶೇಕ್ ಇವುಗಳನ್ನು ನಗರದಲ್ಲಿ ಹೆಚ್ಚು ಬೆಲೆಯಲ್ಲಿ ಮಾರುತ್ತಾರೆ. ಅವನು ಯೋಚಿಸಿದ, ಹಾಲು ಉತ್ಪನ್ನಗಳ ಸಣ್ಣ ಪ್ರೊಸೆಸಿಂಗ್ ಯೂನಿಟ್ ಆರಂಭಿಸಿದರೆ. ಮೊದಲ ಹೆಜ್ಜೆ ಹಸಿರು ಡೈರಿ. ರಾಘವ ತನ್ನ ಯೋಜನೆಗೆ ಹಸಿರು ಡೈರಿ ಎಂದು ಹೆಸರು ಇಟ್ಟ. ಅವನು ಗ್ರಾಮ ಪಂಚಾಯತ್ ಮತ್ತು ಬ್ಯಾಂಕ್ ಸಹಾಯ ಪಡೆದುಕೊಂಡ. ಸರ್ಕಾರದ ಗ್ರಾಮೀಣ ಉದ್ಯಮ ಯೋಜನೆ ಮೂಲಕ 3 ಲಕ್ಷ ರೂಪಾಯಿ ಸಾಲ ಪಡೆದ. ಮೊದಲಿಗೆ ಸಣ್ಣ ಯಂತ್ರಗಳು ಖರೀದಿಸಿದ. ಕ್ರೀಮ್ ಸೆಪರೇಟರ್, ಪನೀರ್ ಪ್ರೆಸ್ ಯಂತ್ರ, ತುಪ್ಪ ತಯಾರಿಕಾ ಪಾತ್ರೆಗಳು, ಫ್ರಿಡ್ಜ್ ಮತ್ತು ಪ್ಯಾಕಿಂಗ್ ಯಂತ್ರ. ಹಳ್ಳಿಯ 10 ರೈತರಿಂದ ನೇರವಾಗಿ ಹಾಲು ಖರೀದಿಸಲು ಒಪ್ಪಂದ ಮಾಡಿಸಿಕೊಂಡ. ಮಧ್ಯವರ್ತಿಗಳನ್ನು ತೆಗೆದುಹಾಕಿ ರೈತರಿಗೆ ಸ್ವಲ್ಪ ಹೆಚ್ಚು ದರ ನೀಡಿದ. ಬ್ರ್ಯಾಂಡ್ ಮತ್ತು ಮಾರುಕಟ್ಟೆ. ರಾಘವ ಸಾಮಾಜಿಕ ಜಾಲತಾಣಗಳನ್ನು ಬಳಸಲು ಆರಂಭಿಸಿದ. ಅವನು ಹಸಿರು ಡೈರಿ, ಶುದ್ಧತೆ ನಮ್ಮ ಗುರುತು ಎಂಬ ಸ್ಲೋಗನ್ ರಚಿಸಿದ. ಹತ್ತಿರದ ಪಟ್ಟಣದ ಅಂಗಡಿಗಳಿಗೆ ಸ್ಯಾಂಪಲ್ ಕೊಟ್ಟ. ಮೊದಲಿಗೆ ಕೆಲವರು ನಂಬಲಿಲ್ಲ. ಆದರೆ ಪನೀರ್ ಮತ್ತು ತುಪ್ಪದ ಗುಣಮಟ್ಟ ನೋಡಿ ಆರ್ಡರ್ಗಳು ಬರಲು ಶುರುವಾದವು. ಅವನು ಯೂಟ್ಯೂಬ್ನಲ್ಲಿ ಗ್ರಾಮೀಣ ಉದ್ಯಮ ಬಗ್ಗೆ ವಿಡಿಯೋ ಹಾಕಿದ. ಜನರು ಮೆಚ್ಚಿದರು. ಹಳ್ಳಿಯ ಯುವಕರಿಗೆ ಪ್ರೇರಣೆ ಆಯಿತು. ಸವಾಲುಗಳು ಮತ್ತು ಧೈರ್ಯ. ಮೊದಲ ತಿಂಗಳು ಲಾಭ ಕಡಿಮೆ. ವಿದ್ಯುತ್ ಸಮಸ್ಯೆ, ಯಂತ್ರ ದೋಷ, ಹಾಲಿನ ಕೊರತೆ, ಅನೇಕ ಅಡಚಣೆಗಳು ಬಂದವು. ಕೆಲವರು ಇದು ನಡೆಯೋದಿಲ್ಲ ಎಂದು ಟೀಕಿಸಿದರು. ಆದರೆ ರಾಘವ ಕೈಚೆಲ್ಲಲಿಲ್ಲ. ಅವನು ಹಳ್ಳಿಯ ಮಹಿಳಾ ಸ್ವಸಹಾಯ ಸಂಘದೊಂದಿಗೆ ಸೇರಿ ಮೊಸರು ಮತ್ತು ತುಪ್ಪ ಪ್ಯಾಕಿಂಗ್ ಕೆಲಸ ನೀಡಿದ. ಮಹಿಳೆಯರಿಗೆ ಉದ್ಯೋಗ ಸಿಕ್ಕಿತು. ನಂತರ ಆರ್ಗಾನಿಕ್ ಹಾಲು ಎಂಬ ವಿಶೇಷ ಬ್ರ್ಯಾಂಡ್ ಲಾಂಚ್ ಮಾಡಿದ. ನಗರದಲ್ಲಿ ಆರೋಗ್ಯ ಜಾಗೃತಿ ಹೆಚ್ಚಾಗುತ್ತಿದ್ದರಿಂದ ಬೇಡಿಕೆ ಹೆಚ್ಚಾಯಿತು. ಯಶಸ್ಸಿನ ಹಾದಿ. 1 ವರ್ಷದಲ್ಲಿ ಹಸಿರು ಡೈರಿ ತಿಂಗಳಿಗೆ 5 ಲಕ್ಷ ರೂಪಾಯಿ ವಹಿವಾಟು ಮಾಡಿತು. 25 ಜನರಿಗೆ ಉದ್ಯೋಗ ಸಿಕ್ಕಿತು. ರೈತರಿಗೆ ಉತ್ತಮ ದರ ಸಿಕ್ಕಿತು. ರಾಮಪುರ ಹಳ್ಳಿ ಈಗ ಮಾದರಿ ಹಳ್ಳಿಯಾಗಿ ಪ್ರಸಿದ್ಧವಾಯಿತು. ಇತರ ಹಳ್ಳಿಗಳಿಂದ ಜನರು ಬಂದು ರಾಘವ ಬಳಿ ಮಾರ್ಗದರ್ಶನ ಕೇಳಿದರು. ರಾಘವ ಹೇಳಿದ ಮಾತು, ಹಳ್ಳಿಯಲ್ಲೇ ಅವಕಾಶಗಳಿವೆ. ಬೇಕಾದದ್ದು ಹೊಸ ಯೋಚನೆ ಮತ್ತು ಧೈರ್ಯ. ರಾಘವ ನಂತರ ಆನ್ಲೈನ್ ಆರ್ಡರ್ ವ್ಯವಸ್ಥೆ ಆರಂಭಿಸಿದ. ವಾಟ್ಸ್ಆಪ್ ಮೂಲಕ ಮನೆಗೆ ಡೆಲಿವರಿ ಸೇವೆ ಕೊಟ್ಟ. ನಗರದಲ್ಲಿನ ಅಪಾರ್ಟ್ಮೆಂಟ್ಗಳಿಗೆ ನೇರ ಸರಬರಾಜು ಮಾಡಲಾರಂಭಿಸಿದ. ಮುಂದೆ ಐಸ್ ಕ್ರೀಮ್ ಮತ್ತು ಫ್ಲೇವರ್ಡ್ ಮಿಲ್ಕ್ ಉತ್ಪಾದನೆ ಶುರು ಮಾಡಿದ. ಮಕ್ಕಳಲ್ಲಿ ಹೆಚ್ಚು ಜನಪ್ರಿಯವಾಯಿತು. ಅವನು ಹಳ್ಳಿಯಲ್ಲಿ ಕೋಲ್ಡ್ ಸ್ಟೋರೇಜ್ ನಿರ್ಮಿಸಿ ಇತರ ರೈತರಿಗೆ ಸಹಾಯ ಮಾಡಲಾರಂಭಿಸಿದ. ಸಮಾಜದ ಮೇಲೆ ಪರಿಣಾಮ. ಹಸಿರು ಡೈರಿ ಕೇವಲ ವ್ಯವಹಾರವಾಗಿರಲಿಲ್ಲ, ಅದು ಒಂದು ಕ್ರಾಂತಿ. ರೈತರಿಗೆ ಉತ್ತಮ ಆದಾಯ, ಮಹಿಳೆಯರಿಗೆ ಉದ್ಯೋಗ, ಯುವಕರಿಗೆ ಪ್ರೇರಣೆ, ಹಳ್ಳಿಗೆ ಹೊಸ ಗುರುತು. ಗ್ರಾಮ ಪಂಚಾಯತ್ ಅವನಿಗೆ ಯುವ ಉದ್ಯಮಿ ಪ್ರಶಸ್ತಿ ನೀಡಿತು. ಹಳ್ಳಿಯಲ್ಲೇ ದೊಡ್ಡ ವ್ಯವಹಾರ ಆರಂಭಿಸಬಹುದು. ಕೃಷಿ, ಹಾಲು ಉತ್ಪಾದನೆ, ಜೇನು ಸಾಕಣೆ, ಹಣ್ಣು ಸಂಸ್ಕರಣೆ, ಸಾವಯವ ಉತ್ಪನ್ನಗಳು. ಅವಕಾಶಗಳ ಕೊರತೆ ಇಲ್ಲ. ನಗರವೇ ಯಶಸ್ಸಿನ ಮಾರ್ಗ ಎಂಬ ಕಲ್ಪನೆ ತಪ್ಪು. ಹಳ್ಳಿ, ಹೊಸ ಯೋಚನೆ, ದೊಡ್ಡ ಯಶಸ್ಸು.